ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ದೇವಾಲಯ, 3 ರಥಗಳು, ಲಕ್ಷಾಂತರ ಭಕ್ತರು ಮತ್ತು ದೇವರೇ ಸ್ವತಃ ಭಕ್ತರ ಮನೆ ಬಾಗಿಲಿಗೆ ಬರುವ ಅಪರೂಪದ ಸಂಪ್ರದಾಯ. ಭಾರತದಲ್ಲಿ ಪ್ರತಿ ವರ್ಷ ನಡೆಯುವ ಈ ಅದ್ಭುತ ಉತ್ಸವವನ್ನ ಕಣ್ತುಂಬಿಕೊಳ್ಳಲು ಕೋಟ್ಯಂತರ ಜನ ಕಾಯುತ್ತಾರೆ. ಪುರಿ ಜಗನ್ನಾಥ ರಥಯಾತ್ರೆಯ ಹಿಂದೆ ಅಡಗಿರುವ ರಹಸ್ಯಗಳು ಮತ್ತು ವಿಶೇಷತೆಗಳ ಬಗ್ಗೆ ತಿಳಿತಾ ಹೋಗೋಣ. ಒಡಿಶಾದ ಪುರಿಯಲ್ಲಿರುವ ಶ್ರೀ ಜಗನ್ನಾಥ ದೇವಸ್ಥಾನವು ಭಾರತದ 4 ಪ್ರಮುಖ ಧಾಮಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯೆಯಂದು ನಡೆಯುವಂತಹ ಜಗನ್ನಾಥ ರಥಯಾತ್ರೆ ವಿಶ್ವದ ಅತಿದೊಡ್ಡ ರಥೋತ್ಸವಗಳಲ್ಲಿ ಒಂದಾಗಿದೆ. ಈ ದಿನ ಶ್ರೀ ಜಗನ್ನಾಥ, ಅವರ ಅಣ್ಣ ಬಲಭದ್ರ ಹಾಗೂ ಸಹೋದರಿ ಸುಭದ್ರಾ ದೇವಿಯರು ದೇವಸ್ಥಾನದಿಂದ ಹೊರಬಂದು ಗುಂಡಿಚಾ ದೇವಸ್ಥಾನಕ್ಕೆ ರಥಗಳಲ್ಲಿ ತೆರಳುತ್ತಾರೆ. ಇದನ್ನ ದೇವರು ಭಕ್ತರನ್ನ ಭೇಟಿಯಾಗಲು ಹೊರಬರುವ ದಿನ ಎಂದು ನಂಬಲಾಗುತ್ತದೆ. ಪುರಾಣಗಳ ಪ್ರಕಾರ ಗುಂಡಿಚಾ ದೇವಾಲಯವನ್ನ ಜಗನ್ನಾಥನ ಅತ್ತೆಯ ಮನೆ ಎಂದು ಕರೆಯಲಾಗುತ್ತದೆ. ವರ್ಷಕ್ಕೊಮ್ಮೆ ಜಗನ್ನಾಥ ಸ್ವಾಮಿ ತಮ್ಮ ಅಣ್ಣ ಹಾಗೂ ತಂಗಿಯೊಂದಿಗೆ ಅಲ್ಲಿಗೆ ಭೇಟಿ ನೀಡುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಕೃಷ್ಣನನ್ನ ವೃಂದಾವನಕ್ಕೆ ಕರೆದುಕೊಂಡು ಹೋಗುವ ಗೋಪಿಯರ ಪ್ರೀತಿಯ ಸಂಕೇತವೇ ಈ ರಥಯಾತ್ರೆ ಎಂದು ವೈಷ್ಣವ ಸಂಪ್ರದಾಯ ಹೇಳುತ್ತದೆ. 3 ದೇವರು 3 ರಥಗಳು. ಈ ರಥಯಾತ್ರೆಯಲ್ಲಿ 3 ವಿಭಿನ್ನ ರಥಗಳಿವೆ. ಮೊದಲನೆಯದು ನಂದಿಘೋಷ. ಇದು ಶ್ರೀ ಜಗನ್ನಾಥನ ರಥ. ಇದರಲ್ಲಿ 16 ಚಕ್ರಗಳಿರುತ್ತವೆ. ಇದು ಕೆಂಪು ಮತ್ತು ಹಳದಿ ಬಣ್ಣದಿಂದ ಅಲಂಕಾರಗೊಂಡಿರುತ್ತದೆ. ಹಾಗೆ ಎರಡನೆಯದು ತಾಳಧ್ವಜ, ಬಲಭದ್ರನ ರಥ. ಇದು 14 ಚಕ್ರಗಳನ್ನ ಒಳಗೊಂಡಿರುತ್ತೆ. ಕೆಂಪು ಮತ್ತು ಹಸಿರು ಬಣ್ಣದಿಂದ ಅಲಂಕರಿಸಲಾಗಿರುತ್ತೆ. ಹಾಗೆ ಮೂರನೆಯದು ದರ್ಪದಲನ. ಇದು ಸುಭದ್ರಾ ದೇವಿಯ ರಥ. ಇದರಲ್ಲಿ 12 ಚಕ್ರಗಳಿರ್ತವೆ. ಕೆಂಪು ಮತ್ತು ಕಪ್ಪು ಬಣ್ಣಗಳಿಂದ ಇದನ್ನ ಅಲಂಕರಿಸಲಾಗಿರುತ್ತೆ. ಪ್ರತಿ ರಥಕ್ಕೂ ತನ್ನದೇ ಆದ ಧ್ವಜ, ಸಾರಥಿ, ಕುದುರೆಗಳು ಮತ್ತು ರಕ್ಷಕ ದೇವತೆಗಳಿರ್ತಾರೆ. ಹಾಗಾದ್ರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಹೊಸ ರಥವನ್ನ ಯಾಕೆ ತಯಾರಿಸಲಾಗುತ್ತೆ ಅಂತ ನೋಡೋದಾದ್ರೆ, ಇದು ಜಗತ್ತಿನಲ್ಲಿ ಅಪರೂಪದ ಸಂಪ್ರದಾಯ. ಪ್ರತಿ ವರ್ಷ ಹೊಸ ಮರಗಳಿಂದ ಸಂಪೂರ್ಣ ಹೊಸ ರಥಗಳನ್ನ ನಿರ್ಮಿಸಲಾಗುತ್ತದೆ. ಹಿಂದಿನ ವರ್ಷದ ರಥಗಳನ್ನ ಮತ್ತೆ ಬಳಸೋದಿಲ್ಲ. 100 ವರ್ಷಗಳಿಂದ ಒಂದೇ ಕುಟುಂಬದ ವಿಶ್ವಕರ್ಮ ಕಾರ್ಮಿಕರು ಈ ಕೆಲಸವನ್ನ ಮಾಡ್ತಿದ್ದಾರೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ರಥ ನಿರ್ಮಾಣದಲ್ಲಿ ಸಾಂಪ್ರದಾಯಿಕ ವಿಧಾನಗಳನ್ನೇ ಬಳಸಲಾಗುತ್ತದೆ. ಈ ರಥವನ್ನ ರಾಜನೇ ಸ್ವಚ್ಛಗೊಳಿಸುತ್ತಾನೆ. ರಥಯಾತ್ರೆಯ ಅತ್ಯಂತ ವಿಶೇಷ ಆಚರಣೆ ಚೇರಾಪಹಾರ. ಪುರಿಯ ಗಜಪತಿ ಮಹಾರಾಜರು ಚಿನ್ನದ ಪೊರಕೆಯಿಂದ ರಥದ ಮುಂದೆ ರಸ್ತೆ ಸ್ವಚ್ಛಗೊಳಿಸುತ್ತಾರೆ. ಇದರ ಸಂದೇಶ ಏನು ಅಂತಂದ್ರೆ, ದೇವರ ಮುಂದೆ ರಾಜನು ಸಾಮಾನ್ಯ ಭಕ್ತನಷ್ಟೇ. ಈ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ಮುಂದುವರಿದಿದೆ. ರಥ ಎಳೆಯೋದಕ್ಕೆ ಇಷ್ಟೊಂದು ಮಹತ್ವ ಯಾಕಪ್ಪ ಅಂತ ನೋಡೋದಾದ್ರೆ, ಜಗನ್ನಾಥನ ರಥದ ಹಗ್ಗವನ್ನ ಹಿಡಿದು ಎಳೆಯೋದ್ರಿಂದ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಲಕ್ಷಾಂತರ ಭಕ್ತರು ರಥವನ್ನ ಎಳೆಯಲು ಮುಗಿಬೀಳ್ತಾರೆ. ವಿಶ್ವದ ನಾನಾ ದೇಶಗಳಿಂದಲೂ ಭಕ್ತರು ಈ ಯಾತ್ರೆಗೆ ಆಗಮಿಸ್ತಾರೆ. ಜಗನ್ನಾಥನ ವಿಗ್ರಹ ಎಲ್ಲ ವಿಗ್ರಹಗಳಿಗಿಂತ ವಿಭಿನ್ನ ಯಾಕೆ ಅಂತ ನೋಡೋದಾದ್ರೆ, ಜಗನ್ನಾಥನ ದೊಡ್ಡ ಕಣ್ಣುಗಳು, ಚಿಕ್ಕ ಕೈಗಳು ಹಾಗೂ ಅಪೂರ್ಣದಂತೆ ಕಾಣುವ ವಿಗ್ರಹ ಎಲ್ಲರಲ್ಲೂ ಕುತೂಹಲ ಮೂಡಿಸುತ್ತದೆ. ಒಂದು ಪುರಾಣ ಕಥೆಯ ಪ್ರಕಾರ ವಿಶ್ವಕರ್ಮ ದೇವರು ವಿಗ್ರಹ ನಿರ್ಮಿಸುತ್ತಿದ್ದಾಗ ಕೆಲಸ ಪೂರ್ಣಗೊಳ್ಳುವ ಮೊದಲು ಬಾಗಿಲು ತೆರೆಯಲ್ಪಟ್ಟಿತು. ಆಗ ನಿರ್ಮಾಣ ಅರ್ಧದಲ್ಲೇ ನಿಂತಿತು. ಆ ರೂಪವನ್ನೇ ದೈವಿಕ ರೂಪವೆಂದು ಸ್ವೀಕರಿಸಲಾಯಿತು. ಇದಕ್ಕೆ ಇನ್ನೊಂದು ದೊಡ್ಡ ರಹಸ್ಯವಿದೆ. ಬ್ರಹ್ಮ ಪದಾರ್ಥ. ಜಗನ್ನಾಥ ದೇವರ ವಿಗ್ರಹಗಳನ್ನ ಸುಮಾರು 12ರಿಂದ 19 ವರ್ಷಗಳಿಗೊಮ್ಮೆ ನವಕಳೆಬರ ಸಮಯದಲ್ಲಿ ಹೊಸದಾಗಿ ಮಾಡಲಾಗುತ್ತದೆ. ಆ ಸಂದರ್ಭದಲ್ಲಿ ಹಳೆಯ ವಿಗ್ರಹದೊಳಗಿನ ಬ್ರಹ್ಮ ಪದಾರ್ಥವನ್ನ ಕಣ್ಣು ಕಟ್ಟಿಕೊಂಡು ಸಂಪೂರ್ಣ ಕತ್ತಲಿನಲ್ಲಿ ಹೊಸ ವಿಗ್ರಹಕ್ಕೆ ವರ್ಗಾಯಿಸಲಾಗುತ್ತದೆ. ಅದು ಏನು ಎಂಬುದು ಇಂದಿಗೂ ಅತ್ಯಂತ ಗೌಪ್ಯ ರಹಸ್ಯವಾಗಿದೆ.
ಜಗನ್ನಾಥ ದೇವಸ್ಥಾನದ ಕೆಲವು ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ, ದೇವಾಲಯದ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಎನ್ನುವುದು ಪ್ರಸಿದ್ಧ ನಂಬಿಕೆ. ದೇವಾಲಯದ ಅಡುಗೆ ಮನೆ ವಿಶ್ವದ ಅತಿ ದೊಡ್ಡ ದೇವಾಲಯ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ಮಣ್ಣಿನ ಪಾತ್ರೆಗಳನ್ನ ಒಂದರ ಮೇಲೊಂದು ಇಟ್ಟು ಅಡಿಗೆ ಮಾಡಲಾಗುತ್ತದೆ. ಆಶ್ಚರ್ಯವೆಂದರೆ ಮೇಲಿನ ಪಾತ್ರೆಯ ಅನ್ನ ಮೊದಲು ಬೇಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ರಥಯಾತ್ರೆಯ ನಂತರ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರ ಗುಂಡಿಚಾ ದೇವಸ್ಥಾನದಲ್ಲಿ ಕೆಲವು ದಿನಗಳ ಕಾಲ ತಂಗುತ್ತಾರೆ. ಆ ಅವಧಿಯಲ್ಲಿ ಲಕ್ಷಾಂತರ ಭಕ್ತರು ಅಲ್ಲಿಗೆ ದರ್ಶನ ಪಡೆಯುತ್ತಾರೆ. ಹಾಗಾದ್ರೆ ಬಹುಡ ಯಾತ್ರೆಯ ವಿಶೇಷತೆ ಏನು? ಗುಂಡಿಚಾದಿಂದ ಮತ್ತೆ ಶ್ರೀಮಂದಿರಕ್ಕೆ ಮರಳುವ ಯಾತ್ರೆಯನ್ನ ಬಹುಡ ಯಾತ್ರೆ ಎಂದು ಕರೆಯುತ್ತಾರೆ. ಇದು ರಥಯಾತ್ರೆಯಷ್ಟೇ ವೈಭವದಿಂದ ನಡೆಯುತ್ತದೆ. ಇಲ್ಲಿ ಸುವರ್ಣ ವೇಷ ಅಂದ್ರೆ ಏನು ಅಂತ ನೋಡೋದಾದ್ರೆ, ಬಹುಡ ಯಾತ್ರೆಯ ನಂತರ ದೇವರುಗಳಿಗೆ 100 ಕೆಜಿ ಚಿನ್ನದ ಆಭರಣಗಳನ್ನ ಧರಿಸಲಾಗುತ್ತದೆ. ಇದನ್ನು ಸುನಾಭೇಷ ಎಂದು ಕರೆಯುತ್ತಾರೆ. ಈ ದಿನದ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಹಾಗಾದ್ರೆ 2026ರ ಪುರಿ ಜಗನ್ನಾಥ ಯಾತ್ರೆಯ ಪ್ರಮುಖ ದಿನಗಳು ಯಾವುವು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಜೂನ್ 29ರಂದು ಸ್ನಾನ ಯಾತ್ರೆ ನಡೆದಿದೆ. ಜೂನ್ 30ರಿಂದ ಜುಲೈ 13ರವರೆಗೆ ಅನಸರ ಅಂದ್ರೆ ದೇವರು ಸಾರ್ವಜನಿಕ ದರ್ಶನದಿಂದ ದೂರ ಉಳಿಯುವಂತಹ ಸಮಯ. ಹಾಗೆ ಜುಲೈ 14ರಂದು ನವಯೌವನ ದರ್ಶನ, ಜುಲೈ 16ರಂದು ಜಗನ್ನಾಥ ರಥಯಾತ್ರೆ, ಹಾಗೆ ಜುಲೈ 20ರಂದು ಹೇರಾ ಪಂಚಮಿ, ಜುಲೈ 24ರಂದು ಬಹುಡ ಯಾತ್ರೆ, ಜುಲೈ 25ರಂದು ಸುನಾಭೇಷ, ಜುಲೈ 26ರಂದು ಅಧರಪಾನ, ಜುಲೈ 27ರಂದು ನೀಲಾದ್ರಿ ಬೀಜೆ. ದೇವರುಗಳು ಪುನಃ ಶ್ರೀಮಂದಿರಕ್ಕೆ ಪ್ರವೇಶವನ್ನ ಈ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಜಗನ್ನಾಥ ರಥಯಾತ್ರೆ ಕೇವಲ ಒಂದು ಹಬ್ಬವಲ್ಲ, ಇದು ಭಕ್ತಿ, ಸಮಾನತೆ, ಸೇವೆ ಮತ್ತು ಮಾನವೀಯತೆಯ ಮಹೋತ್ಸವ. ದೇವರೇ ಸ್ವತಃ ತಮ್ಮ ಗರ್ಭಗುಡಿಯಿಂದ ಹೊರಬಂದು ಭಕ್ತರಿಗೆ ದರ್ಶನ ನೀಡುವ ಈ ಸಂಪ್ರದಾಯ ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾಗಿದೆ. ನಾವು ದೇವರ ಬಳಿಗೆ ಹೋಗದಿದ್ರೂ ದೇವರೇ ನಮ್ಮ ಬಳಿಗೆ ಬರುತ್ತಾನೆ ಎಂಬ ಸಂದೇಶವನ್ನ ಜಗನ್ನಾಥ ರಥಯಾತ್ರೆ ಸಾರುತ್ತದೆ.